ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ವರ್ಕ್ ಸ್ಟಾರ್ಟ್ ಆಯಿತು ಸರ್, ರಿಲೀಸ್ ಆಗಲಿಲ್ಲ ಸರ್. ಅದಕ್ಕೆ ಅವ್ನು ಹಂಗೆ ಬಿಟ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಎಕ್ಸ್ಪ್ಲನೇಷನ್ ಆನ್ಸರ್ ಅಲ್ಲ. ನೀವೇನು ಕ್ರಮ ತಗೊಂಡಿದ್ದಂಗೆ ಕಾಣಲ್ಲ. ಇಲ್ಲಿ ವಾಟರ್ ಪ್ರಾಬ್ಲಮ್, ಎವ್ರಿ ಡೇ ವಾಕರ್ಸ್ ಬರ್ತಾರೆ, ಏಜ್ ಓಲ್ಡ್ ಪೀಪಲ್ ಇರ್ತಾರೆ. ಅವರು ಕೂತ್ಕೊಳ್ಳೋದಕ್ಕೆ, ಅಕಸ್ಮಾತ್ ನೀರು ತೊಂದರೆ ಇದೆ, ನೀರು ಕುಡಿಯೋದಕ್ಕೆ ಏನಾದ್ರು ವ್ಯವಸ್ಥೆ, ಏನು ವ್ಯವಸ್ಥೆನೇ ಇಲ್ವಲ್ಲ ಇಲ್ಲಿ. ಸರ್ ಫಂಕ್ಷನ್ ಮಾಡಿದ್ರೆ ಗಿಡ ತೆಟ್ಟಿ ಸರ್. 3 ವರ್ಷದಿಂದ ನೀರು ಹಾಕಿಲ್ಲ ಸರ್. 3 ವರ್ಷದಿಂದ ನಾನು ನೀರು ಎತ್ತಿತ್ತಾಗ್ತೀನಿ ಸರ್. 3 ವರ್ಷದಿಂದ ಒಂದು ಗಿಡ ಬೆಳೆಸೋಕೆ ನೀರಿಲ್ಲ ಸರ್. ನೀರಿಲ್ಲ ಸರ್ ನಮಗೆ. ಬೋರ್ವೆಲ್ ಫೆಸಿಲಿಟಿ ಇದೆ ಸರ್. ಬೋರ್ವೆಲ್ ಹಾಕ್ಸಿದ್ವಿ ಸರ್, ಎಲ್ಲ ಕ್ಲಿಯರ್ ಆಯ್ತು. ನಮ್ಮ ಆಫೀಸಿಗೆ ಸ್ವಲ್ಪ ಪಕ್ಕದಲ್ಲಿ ಅದರಿಂದನೇ ತಗೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್. ಅಲ್ಲಿ why the people have so much of grievance against you? You please understand, because of their problems. ಅವ್ರಿಗೆ ತೊಂದರೆ ಆಗಿರೋದ್ರಿಂದ ನಿಮ್ಮ ಮೇಲೆ ಪರ್ಸ್ನಲ್ ಅಲಿಗೇಷನ್ ಮಾಡಬೇಕು ಅಂತ ಯಾರಿಗೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಆ್ಯಸ್ ಎ ಕಮಿಷನರ್ ದೇ ಆರ್ ಮೇಕಿಂಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ಯು, ನಾಟ್ ಆ್ಯಸ್ ಎನ್ ಇಂಡಿವಿಜುವಲ್. ಅರ್ಥ ಮಾಡ್ಕೊಳ್ಳಿ. ಗ್ರ್ಯಾಂಟ್ ಇದೆಯಾ ಇಲ್ವಾ ಏನು ಎತ್ತ ಅಂತಂದು ಹೌ ದೇ ಆರ್ ಕನ್ಸರ್ನ್ ವಿತ್ ದ್ಯಾಟ್. ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ದಿ ಗೌರ್ಮೆಂಟ್. ನೀವು ಅದನ್ನು ವರ್ಕೌಟ್ ಮಾಡ್ಕೋಬೇಕು. ಐ ವಿಲ್ ರಿಜಿಸ್ಟರ್ ಎ ಕೇಸ್ ಅಗೇನ್ಸ್ಟ್ ಯು ನಾವು, ಸೋ ಫಾರ್ ಆಸ್ ದಿಸ್ ಪಾರ್ಕ್ ಇಸ್ ಕನ್ಸರ್ನ್. ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ನೀಟ್ಲಿ ಮೇಂಟೈನ್. ವೆರಿ ವರ್ಸ್ಟ್ ಕಂಡೀಷನ್ ಸರ್. ಪಾರ್ಕ್ಗಳು ಮತ್ತು ಕೆರೆಗಳು ಮತ್ತು ಇದರಿಂದ ಜನಗಳಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾ ಇದೆ. ಪಾರ್ಕ್ಗಳಲ್ಲಿ ಓಡಾಡೋದಕ್ಕೂ ಜಾಗ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗ್ತಿದೆ ಅಂತಂದು ಕೆಲವು ಇನ್ಫಾರ್ಮೇಷನ್ ನನಗೆ ಬಂದಿದ್ದರ ಮೇರೆಗೆ ಇವತ್ತು ಬೆಳಗ್ಗೆ 7 ಗಂಟೆಗೆ ನಾವು ಬಿಟ್ಟು ಹೊರಟು ಪಾರ್ಕ್ಗಳನ್ನು ಮೊದಲು ನೋಡ್ಕೊಂಡು ಬಂದ್ವಿ. ಮೊದಲನೇ ಪಾರ್ಕ್ ಗಾಂಧಿ ಪಾರ್ಕಿಗೆ ವಿಸಿಟ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಅಂತಂದು ಆಫೀಸರ್ಸು ಯಾರು ತಪ್ಪು ತಿಳ್ಕೊಬಾರ್ದು, ನೇರವಾಗಿ ನಾವು ಮಾತಾಡ್ತಕ್ಕಂಥ ಮನುಷ್ಯ. ಆದರೆ ಯಾರ ಮೇಲೂ ಕೂಡ ಈ ಆ್ಯಕ್ಷನ್ ತೊಗೋಬೇಕು ಅನ್ನೋ ದುರುದ್ದೇಶ ಇಲ್ಲ. ಒಟ್ಟಿನಲ್ಲಿ ಅಲ್ಲಿ ಸಮಾಜಕ್ಕೋಸ್ಕರವಾಗಿ ಮತ್ತು ಜನಗಳಿಗೆ ಅನುಕೂಲತೆ ಆಗಬೇಕು. ಆ ಪಾರ್ಕನ್ನು ಬಹುಶಃ ಸುಮಾರು ದಿನಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಅದನ್ನು ಆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ಅದಕ್ಕೆ ಏನು ಅನುಕೂಲತೆ ಬೇಕು ಅಂತನ್ನೋದನ್ನು ಮಾಡಿಲ್ಲ. ಅದನ್ನು ಅಲ್ಲಿ ಕಸ ಕಡ್ಡಿಗಳು ಹಂಗಂಗೆ ಬಿಟ್ಟಿದೆ. ಆಮೇಲೆ ಮರಗಳನ್ನು ಸರಿಯಾಗಿ ಟ್ರಿಮ್ ಮಾಡಿಲ್ಲ, ನೀರಿನ ಫೆಸಿಲಿಟೀಸ್ ಇಲ್ಲ. ಆಮೇಲೆ ಆ ಬಾತ್ರೂಮ್ಸು ಅದಕ್ಕೆಲ್ಲದೂ ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ. ಆ ಟೈಲ್ಸ್ ಎಲ್ಲ ಕಿತ್ಕೊಂಡು ಹೋಗಿದೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ. ಇದನ್ನೆಲ್ಲನೂ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಆಫೀಸರ್ಸ್ದು ನೆಗ್ಲಿಜೆನ್ಸು, ದುರ್ಲಕ್ಷ್ಯತೆ, ನಿರ್ಲಕ್ಷ್ಯತೆ ಎದ್ದು ಕಾಣುತ್ತೆ. ಅದಕ್ಕೋಸ್ಕರ ಹಾಜರಿದ್ದಂಥ ಕಮಿಷನರಿಗೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತಿನ ದಿವಸ.
ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದು ಅದನ್ನ ನೀಟಾಗಿ ಇಟ್ಕೋಬೇಕು. ವಾಟರ್ ಫೆಸಿಲಿಟೀಸ್ ಮಾಡಬೇಕು. ಟಾಯ್ಲೆಟ್ಗಳು ಸರಿಯಾಗಿ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು. ಮತ್ತು ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕಲ್ಲಿ. ನೀರಿಂದು ತುಂಬ ಎದ್ದು ಕಾಣ್ತಕ್ಕಂಥ ಅವ್ಯವಸ್ಥೆ ಅಲ್ಲಿ ಎರಡೂ ಪಾರ್ಕ್ಗಳಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ಅದಕ್ಕೆ ಅವರ ಇಂಜಿನಿಯರು ಅವ್ರು ಯಾರು ಇದರಲ್ಲಿ ಅವ್ರ ಹೆಸರು ಹೇಳಪ್ಪ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರತ್ ಅವರು ಯಂಗ್ ಎನರ್ಜೆಟಿಕ್ ಪರ್ಸನ್. ಅವರು ಈಗ ಅಂಡರ್ಟೇಕ್ ತಗೊಂಡಿದ್ದಾರೆ. 2 ತಿಂಗಳೊಳಗಾಗಿ 20 ದಿನದೊಳಗಾಗಿ ಮೊದಲು 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಗಮನಕ್ಕೆ ತಗೋತೀನಿ. ಒಂದು, ನೀರಿನ ವ್ಯವಸ್ಥೆ ಮಾಡ್ತೀನಿ ಪಾರ್ಕ್ಗಳಿಗೆ. 2ನೇದು, ಮೇಂಟೆನೆನ್ಸು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೀನಿ. 3ನೇದು, ಅಲ್ಲಿ ಟಾಯ್ಲೆಟ್ಸು ಅದನ್ನು ಏನು ವಾಶ್ರೂಮ್ಸು ಅದಿದೆ ಅದನ್ನು ನೀಟಾಗಿ ಅದು ಏನೇನು ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ತೊಂದರೆ ಆಗದಂಗೆ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಎರಡೂ ಪಾರ್ಕ್ಗಳನ್ನು ನಾವು ವಿಸಿಟ್ ಮಾಡಿದಾಗ ಕೊಟ್ಟಿದ್ದಾರೆ. ಇನ್ನೊಂದು ಪಾರ್ಕ್ ಯಾವುದು ವಿಸಿಟ್ ಮಾಡಿದ್ದು? ರಾಜೇಂದ್ರ ನಗರ್ ಪಾರ್ಕ್ನೆಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಪಾರ್ಕ್ ಚೆನ್ನಾಗಿದೆ. ಅಲ್ಲಿ ಪಾಪ ಅಲ್ಲಿ ಲೋಕಲ್ ಲೈಟ್ಸ್ ಏನೇನೇನು ತುಂಬ ಶ್ರಮ ವಹಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಸೈಡಲ್ಲಿ ಕಲ್ಲುಗಳು ಅದೆಲ್ಲ ಕಿತ್ಕೊಂಡು ಹೋಗಿದೆ. ಅಲ್ಲೂ ಕೂಡ ವಾಟರ್ದು ಅಕ್ಯೂಟ್ ಪ್ರಾಬ್ಲಮ್ ಇದೆ. ಅದಕ್ಕೆ DC ಅವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಕಾರ್ಪೊರೇಷನ್ನವ್ರಿಗೂ ಕೊಟ್ಟಿದ್ದೀವಿ. ಆದಷ್ಟು ಎರಡೂ ಪಾರ್ಕ್ಗಳನ್ನ ನೋಡಿದಾಗ ಅಂತಂದರೆ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ. ನೀರಿಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾವ ಪಾರ್ಕನ್ನು ಕೂಡ ಏನನ್ನು ಡೆವಲಪ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ, ಅದ್ರ ಒಳಗೂ ಕೂಡ ಒಂದು ಬೋರ್ವೆಲ್ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ರೀಡಿಗ್ ಮಾಡಬೇಕಾ ಅಥವಾ ಅದರಲ್ಲೇ ವಾಟರ್ಗೆ ಅನುಕೂಲತೆ ಆಗುತ್ತಾ, ಪಕ್ಕದಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಇದೆ ಅದರಿಂದನೂ ನೀರು ಡ್ರಾ ಮಾಡ್ಬೋದಾ ಅಂತ ನೋಡಿ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದು ಇದಕ್ಕೆ ಸಿಟಿ ಡೆವಲಪ್ಮೆಂಟ್ ಇದಕ್ಕೆ ಬರುತ್ತೆ, ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟಿಗೆ ಬರುತ್ತೆ ಅಂತಂದ್ರು. ಅವ್ರನ್ನೂ ಇವಾಗ ಅಲ್ಲಿ ರಂಗಮಂದಿರಕ್ಕೆ ಕರೆಸ್ಕೊಂಡು ಅವ್ರಿಗೂ ಏನೇನು ಮಾಡಿದ್ದಾರೆ ಇದುವರೆಗೆ ಅದನ್ನೆಲ್ಲ ಕೇಳಿ ಆ ಪಾರ್ಕ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.